ಇನ್ನೂ ಒಂದು ಬೇಡ ಭಕ್ತ ಇದು ಕಣ್ಣಪ್ಪ, ಇದು ಇವರು ಶಿವಮೆಚ್ಚಿದ ಕಣ್ಣಪ್ಪ, ಕಣ್ಣಿಲ್ಲ ಕಿವಿ ಇಲ್ಲ ಹಾಡು ಶೂಟಿಂಗು ಚಾಮುಂಡೇಶ್ವರಿಲಿ ನಡೆಯುತ್ತೆ ಸೆಟ್ ಅದು. ಇವರೊಂದು 2-3 ಸರಿ ಮಾಡಿದ್ರು. ಅಣ್ಣವ್ರು ನೋಡ್ತಾ ಕೂತಿದ್ರು. ಆಮೇಲೆ ಹೇಳಿದ್ರು ಹಂಗಲ್ಲ ಕಂದ ಮಾಡೋದು ಅಂತ. ಅವ್ರು ಮಾಡಿ ತೋರಿಸಿದ್ಮೇಲೆ ಶಾರ್ಟ್ ಓಕೆ ಮಾಡಿದ್ದು ಅಣ್ಣವ್ರು ಮಾಡಿ ತೋರಿಸಿದ್ಮೇಲೆ ಶಿವಣ್ಣ ಒಂದೇ ಸರಿ ಮಾಡಿಬಿಟ್ರು ಅಲ್ಲೇ ಸೆಟ್ಟಲ್ಲಿ. ಅವಾಗೇನು ಎಲ್ಲ ಬಂದು ಒಂದು ಏನಪ್ಪ ಹೇಳಿದ ತಕ್ಷಣ ಮಾಡಿಬಿಟ್ನಲ್ಲ ಅಂತ ಬಂದು ಡೈರೆಕ್ಟ್ರೆಲ್ಲ ಭಾಳ ತಪ್ಕೊಂಬಿಟ್ರು ಶಿವಣ್ಣನ. ಅದು ಫಸ್ಟು ಸ್ವಲ್ಪ ಮಿಸ್ಸೇ ಮಾಡೋರು, ಹಂಗೆ ಬರಬಾರ್ದು, ನೀನು ಹಿಂಗೆ ಬರಬೇಕು, ಮಾಮೂಲಿ ಸಾಮಾಜಿಕ ಚಿತ್ರದಲ್ಲಿ ಬರೋ ಥರ ಬರಬಾರ್ದು, ಇದು ನೀನು ಭಕ್ತ ಬೆಂಡಾಗಿ ಬರಬೇಕು ಅಂತ ಅಣ್ಣವ್ರು ಬಂದು ಬಾಗಿಲಿಂದ ಬರೋದು ತೋರಿಸಿದ್ರು. ಇವೆಲ್ಲ ಅವ್ರದ್ದು ಒಂದೊಂದು ಇತಿಹಾಸ ಇದೆ. ಆಯಪ್ಪ ಮಾಡಿಸ್ಕೊಳ್ಳೋರು ಒಂದು ಮಾಡಿದ್ರೆ ಅವ್ರದ್ದು ಅಣ್ಣವ್ರ ಥರನೇ ಒಂದು ದೊಡ್ಡ ದಾಖಲೆಯಾಗಿಯೇ ಒಂದು ಏನಂದರೆ ಡಾಕ್ಯುಮೆಂಟ್ರಿ ಸಿನಿಮಾಗಳ ಥರ ಮಾಡ್ಬೋದು ಅವ್ರನ್ನ. ಯಾರೂ ಇಲ್ಲ ಚಿತ್ರರಂಗದಲ್ಲಿ ಈಗ ಯಾರನ್ನೂ ಯಾವೊಬ್ಬ ಸೆಲೆಬ್ರಿಟಿ ನಟರು ರಾಜ್ಕುಮಾರ್ದಾಗಲಿ ವಿಷ್ಣುವರ್ಧನ್ದಾಗಲಿ ಯಾರು ಏನೂ ಮಾಡ್ತಿಲ್ಲ. ಹಂಗಾಗಿ ಇವೆಲ್ಲ ಅಲ್ಲಲ್ಲೇ ಉಳ್ಕೊಳ್ತವೆ. ಇದನ್ನು ಇನ್ಮೇಲಾದರೂ ನಮ್ಮ ಚಿತ್ರರಂಗದವರು ಈ ಒಂದು ಕೆಲಸನಾರ ಮಾಡಲಿ ಅನ್ನೋದು ನಮ್ಮ ಆಸೆ. ಅದು ಅಮ್ಮವ್ರ ಗಂಡ ಅವರು ಪಣಿ ರಾಮಚಂದ್ರನೇ ಹೇಳಿದ್ರು. ಯಾಕೆಂದರೆ ರಾಜ್ಕುಮಾರ್ ಅವರು ಹಿಂದೆ ಒಂದೊಂದು ಸೀನಲ್ಲಿ ಒಂದು 2-3-5 ನಿಮಿಷ 2-3-4 ನಿಮಿಷ ಒಂದು ರೂಲು ಹಾಕಿದ್ದಾರೆ ಆ ಥರ. ನೀವು ಒಂದು ಇದರಲ್ಲಿ ಏನು ಅಂದರೆ ಒಬ್ಬ ಈ ಗಂಡಸು ಹೆಂಡತಿ ಗಂಡನಲ್ಲಿ ಗಂಡನ್ನೇ ಹೈಲೈಟ್ ಮಾಡಿ ಇದು ಮಾಡೋದು ಬೇಡ. ಇವ್ರನ್ನ ಇದಕ್ಕೆ ಸೂಕ್ತವಾದವ್ರು ಯಾರೂ ಮಾಡೋಕ್ಕೆ ಒಪ್ಕೊಳ್ಳಿಲ್ಲ. ಇವ್ರು ನಾನು ಏನು ಕೊಟ್ಟರು ಮಾಡ್ತೀನಿ ಅಂದರು. ಅವ್ರು ಪಣಿ ರಾಮಚಂದ್ರ ಅವ್ರು ನಮ್ಮ ಮನೆ ಹತ್ರನೇ ಇದ್ದರು. ಎಲ್ಲಿ ಅಂದರೆ ಈ ಫಸ್ಟ್ ಬ್ಲಾಕಲ್ಲಿ. ಅವರೇ ಹೇಳಿದ್ರು ನೋಡಿರಿ, ಹೇಳಿದ ತಕ್ಷಣ ಸ್ಟೋರಿ ಹಿಂಗೆ ಅಂದಿದ ತಕ್ಷಣ ಒಪ್ಕೊಂಬಿಟ್ರು ಅಂದರು. ಇವ್ರು ಹೇಳಿದ್ರು ಯಾವ್ದಾರು ಆಗಲಿ ನನಗೇನು ಸಬ್ಜೆಕ್ಟು ಜನ ಅಕಸ್ಮಾತ್ ತಗೊಂಡ್ರೆ ಸಕ್ಸಸ್ ಆಗ್ಬೋದು, ಇಲ್ಲಾಂದರೆ ಅವರೇಜು ಸಾಕು ಬಿಡಿ ನೋಡ್ತಾರ ಮಾಡಿದ್ದ ಅಂತ. ಏನಂದರೆ ರಾಜ್ಕುಮಾರ್ ಥರ ಇವರು ಎಲ್ಲ ಪಾತ್ರ ಮಾಡಬೇಕು ಅನ್ನೋ ಆಸೆಗೆ ಅದನ್ನು ಮಾಡಿದ್ರು. ಕೋದಂಡರಾಮದಲ್ಲೂ ನಮಗೆ ಇಷ್ಟ ಇರಲಿಲ್ಲ. ಅದನ್ನು ಹೋಗಿ ನೇರವಾಗಿ ನಮ್ಮ ಚಂದ್ರು ಮತ್ತು ವೆಂಕಟೇಶ್ ಗಲಾಟೆನೇ ಮಾಡಿದ್ರು. ಇದು ನೀವು ಮಾಡಬಾರ್ದಿತ್ತು ಅಂದರೆ ಸಿನಿಮಾ ಥರ ನೋಡ್ರಮ್ಮ. ಅದರಲ್ಲಿ ಅವರಿಗೆ ಸ್ವಲ್ಪ ಮೋಸನೇ ಆಯಿತು. ಯಾಕಂದರೆ ಅಲ್ಲಿ ಚೇಂಜ್ ಮಾಡ್ಬೋದಿತ್ತು ಕ್ಲೈಮ್ಯಾಕ್ಸು, ಮಾಡಲಿಲ್ಲ. ಅದೇ ಥರನೇ ಅವ್ರದ್ದು ಇದೂ ಪ್ರೀತ್ಸೆನಲ್ಲೂ ಅವರೇನು ಅದನ್ನೆಲ್ಲ ಡಬ್ ಮಾಡೋಂಥ ಸಿನಿಮಾ ಅಲ್ಲ. ರಾಕ್ಲೈನ್ ವೆಂಕಟೇಶ್ ಅವರು ಇವರ ಒಂದು ಇದರಲ್ಲಿ ಅವ್ರಿಗೋಸ್ಕರ ಆ ಸಿನಿಮಾನ ಇರಲಿ ಏನೋ ಹಿಂದಿನಲ್ಲಿ ಸ್ವಲ್ಪ ಸೂಪರ್ ಹಿಟ್ ಆಯಿತು ಅಂತ ಇಲ್ಲಿ ಮಾಡೋದು. ಹಂಗೆ ಇವರು ಎಲ್ಲದೂ ಒಪ್ಕೋತಾರೆ. ಇಲ್ಲಾಂದಿದ್ರೆ ಅವ್ರು ಕುರ್ಬಾನ ಇವೆಲ್ಲ ಮಾಡೋಕ್ಕಾಗ್ತಿಲ್ಲ. ನನಗೆ ಪ್ಯಾಂಟೇ ಬೇಕು ಸೂಟೇ ಬೇಕು ಅಂದಿದ್ರೆ ಅವರು ಮಾಡಿರೋದು ನೋಡಿ ಜೋಡಿ ಹಾಕಿ ಕುರ್ಬಾನ ರಾಣಿ ಪ್ಯಾಂಟ್ ಇಲ್ಲದೆ ಮಾಡಿರೋದು. ಸುಮ್ಮನೆ ಒಂದು ಪಚ್ಚೆ ಅವ್ರು ಹೆಂಗೆ ಅಂದರೆ ರಾಜ್ಕುಮಾರ್ ಬಿಟ್ಟರೆ ನಂತರ ಈ ಥರ ಸೂಟ್ ಆಗೋರು ಅಂದರೆ ಶಿವರಾಜ್ಕುಮಾರ್ ಒಬ್ಬರೇ ಅಂತ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಯಾರೂ ಮಾಡಲ್ಲ. ಯಾಕೆಂದರೆ ನಂಗೆ ಹಂಗೆ ಬೇಕು ಹಿಂಗೆ ಬೇಕು ಅಂಥ ಕಾರೇ ಬೇಕು, ಇಲ್ಲ ಫಾರಿನಲ್ಲೇ. ಇನ್ನೊಂದು ನೋಡಿ, ರೆಹಮಾನ್ ಅವರು ಇವ್ರದ್ದು ಇದು ನಿನ್ನೆ ಪ್ರೀತಿಸುವೆ ಮಾಡಿದಾಗ ಸಿಂಗಾಪುರ್ಗೆ ಹೋಗೋಣ ಅಂತ ಕರೆದ್ರಂತೆ. ನಮ್ಮ ಸ್ನೇಹಿತರುಗಳು ಇದ್ದರು. ಎಲ್ಲಿ ಅಂದರೆ ರಾಜ್ಕುಮಾರ್ ಕ್ರೀಡಾಂಗಣ ಇದು ಉದ್ಯಾನವನ ಇದೆಯಲ್ಲ ಗಾಂಧಿನಗರ, ಅವ್ರ ಮನೆ ತಕ್ಕ ಅವರು ಸಿಗೋರಲ್ಲಿ ರೆಹಮಾನ್ ಅವರು. ಏನು ರೀ ಸಿಂಗಾಪುರ್ಗೆ ಹೋಗಿ ಮಾಡೋಣ ಅಂದರೆ ನಿಮ್ಮ ಹೀರೋ ನಂದಿ ಬೆಟ್ಟದಲ್ಲಿ ಮಾಡು ಅಂತಾರೆ. ಇಂಥವ್ರು ಯಾರು ಸಿಗ್ತಾರೆ ಅನ್ನೋ. ಇವ್ರು ಏನಂದರೆ ಬೇಡಮ್ಮ, ಪಿಕ್ಚರ್ ಚೆನ್ನಾಗಿದ್ದರೆ ಇಲ್ಲಿ ಮಾಡಿದ್ರು ಓಡ್ತಾಯಿದ್ರು. ನಮ್ಮಪ್ಪ ಬರೀ ಚಿಕ್ಕಮಗಳೂರು ಊಟಿ ಇಲ್ಲೇ ಮಾಡಿ ಚಿತ್ರಗಳು ಗೆಲ್ಸವ್ರೆ. ನಮ್ಮೂ ಚೆನ್ನಾಗಿದ್ರೆ 100-200 ಜೀಬ್ಲಿ ಆಗ್ತವೆ. ನೀವು ಸುಮ್ಮನೆ ದುಡ್ಡು ಹಾಕಿ ಇದು ಮಾಡ್ಕೊತೀರ. ಅಲ್ಲೂ ಅದೇ ಸಾಂಗು, ಲೊಕೇಶನ್ ಚೇಂಜು. ಅದಕ್ಕೆ ನಂದಿ ಬೆಟ್ಟ ಮಾಡೋಣ, ನಮ್ಮ ಚಿಕ್ಕಮಗಳೂರು ಮಾಡೋಣ ಅಂತೇಳಿ ಒಪ್ಕೊಂಡು ಮಾಡಿದರು ಇವರು. ಆ ರೀತಿ ಒಂದು ಸರಳ ಜೀವಿ. 2005ರಲ್ಲಿ ರಿಷಿ ಚಿತ್ರ, ಇಬ್ಬರು ಮಲ್ಟಿಸ್ಟಾರ್ ಸಿನಿಮಾ ಅದು. ವಿಜಯ ರಾಘವೇಂದ್ರ ಅವರೇನು ರೋಲು ಅಂತ ಪವರ್ಫುಲ್ ರೋಲ್ ಅಲ್ಲ, ಆದರೂ ಶಿವಣ್ಣಂದೇ ಮೇಯ್ನ್ ಕ್ಯಾರೆಕ್ಟ್ರು. ಒಂದು ಸ್ವಲ್ಪ ಅದೇನೆಂದರೆ ಒಂದು ಕಡೆ ನೋಡೋಕ್ಕೆ ಹೋದರೆ ನೆಗೆಟಿವ್ ರೋಲ್ ಥರ. ಇವರು ಏನೋ ಒಂದು ಅವರು ತಂದೆ ಅವ್ರದ್ದು ಶ್ರೀನಾಥ್ ಅವ್ರದ್ದು ರೋಲು ಬೇರೆ ಥರ ಇರೋದು. ಅಲ್ಲಿ ಬೇರೆ ಏನಾರು ಮಾಡ್ಬೋದಿತ್ತು. ಸುಮ್ಮನೆ ಇಬ್ಬರು ಎಳೆದಾಡೋ ಥರ ಕಾಲೇಜಲ್ಲಿ. ಆದ್ರೂ ಅವನಿಗೂ ಇಷ್ಟ ಇರಲಿಲ್ಲ ವಿಜಯ ರಾಘವೇಂದ್ರನಿಗೆ. ನಮ್ಮ ಮಾಮ ಅಂದರೆ ಸ್ವಂತವಾಗಿ ಸಂಬಂಧಿಕ. ಆಮೇಲೆ ಇವರು ದೊಡ್ಡ ಸ್ಟಾರು, ನಾನು ಹೆಂಗೆ ಹೊಡಿಯೋದು ಅನ್ನೋ ಥರ ಅವರು ಯೋಚನೆ ಮಾಡಿದರು. ನಾವು ಆ ಶೂಟಿಂಗ್ನ ಸುಮಾರು ನೋಡಿದ್ವಿ, ರಾಕ್ಲೈನಲ್ಲೇ ನಡೆದಿದ್ದು. ಆಮೇಲೆ ಹೊರಾಂಗಣ ಮಾಡಿದ್ದು ಸ್ವಲ್ಪ ಬೆಂಗಳೂರು ಸುತ್ತಮುತ್ತಲೇ. ಆವಾಗ ಅವರೇ ಹೇಳಿದ್ರು,
ಸಿನಿಮಾದಲ್ಲಿ ಸಿನಿಮಾ ಥರ ಮಾಡೋ ನೀನು ಹೋಗಿ ಮಾವ ಬಾವ ಅವೆಲ್ಲ ಬೇಡ, ನಾನು ರಿಸಿ, ನೀನು ಆ ಥರ ಮಾಡು, ಬಿಟ್ಬಿಟ್ಟು ಹೋಗು, ನೀನು ಹೋಗಿ ಬಂದು ಮಾಡು ಅನ್ನೋರು. ಅದೇ ಥರನೇ ಅವನು ಭಯ ಬಿದ್ದೇ ಹೊಡೆಯೋದಕ್ಕೆ. ಆಮೇಲೆ ಅಭಿಮಾನಿಗಳು ನಾನು ಬಿಡ್ತಾರ ಅನ್ನೋನು. ಏನು ಅನ್ನಲ್ಲ, ನಮ್ಮ ಹುಡುಗರೆಲ್ಲ ಸಿನಿಮಾ ಥರ ತಗೊತಾರೆ, ನೀನು ಹೋಗಿ ಮಾಡು ಅಂತೇಳಿ ಬೇಜಾರಿಲ್ದಂಗೆ ಸಿನಿಮಾ ಮಾಡೋರು. ಅವ್ರಿಗೂ ಬೇಜಾರಾಗಬಾರ್ದು, ಭಯ ಬೀಳಿಸ್ಬಾರ್ದು ಅನ್ನೋ. ಬೇರೆಯವರಾದರೆ ನಾನು ಟಚ್ ಮಾಡೋಕ್ಕೂ ಬೇರೆ ಹೀರೋಗಳು ಆ ಥರ ಒಪ್ಕೊಳ್ಳಲ್ಲ, ನಾನು ಅದೇ ತಿನ್ಬೇಕಾ ಅನ್ನೋರು. ಆವತ್ತು ರಿಸೀದು ಅವತ್ತು ಏನಂದ್ರೆ ಎರಡನೇ ಚಿತ್ರ ಅಪ್ಪು ಅವ್ರದ್ದು ಅಭಿದು ಮುಹೂರ್ತದ ದಿವಸ ಇದ್ರ ಹತ್ರ ಮೇಕ್ರಿ ಸರ್ಕಲ್ ಮೇಲೆಗಡೆ ಶೂಟಿಂಗ್ ಸೀನು. ಆವಾಗ ಇವನು ನಮ್ಮ ದುನಿಯಾ ವಿಜಯ್ ಇನ್ನೂ ವಿಲನ್ ರೋಲು ಬಂದು ಅಲ್ಲಿ ಎಲ್ಲ ಅವ್ರನ್ನ ಅಟ್ಯಾಕ್ ಮಾಡ್ಕೊತಾರೆ. ಅವ್ರು ಹೇಳ್ತಾರೆ ಅರ್ಜೆಂಟ್ ನಾನು ಎಲ್ಲೋ ಹೋಗಬೇಕು ಬೇಡ ಅಂತ. ಅದು ತೆಗೆದಿದ್ದೆ ಬಿಡಿದ ಮೇಲೇ. ಆವಾಗ ಅಲ್ಲೆಲ್ಲ ನಾವು ನೋಡಿದ್ದೀವಿ ಆ ಸಿನಿಮಾನ. ಒಳ್ಳೆ ಸಿನಿಮಾ ಅದು. ಸಾಗರ್ ನೋಡ್ಕೊಂಬಂದು ಸಾಯಂಕಾಲಕ್ಕೆ ನಂದಿನಿ ಥಿಯೇಟ್ರಿಗೆ ನಮ್ಮ ಮನೆಯವ್ರನ್ನೆಲ್ಲ ಹೋಗಿದ್ವಿ. ಅಂಥ ಒಳ್ಳೆ ಸಿನಿಮಾ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಜೋಗಿ ಅಂದರೆ ಒಂದು ಇತಿಹಾಸ ಸೃಷ್ಟಿ ಆಯಿತು ಅದು. ಯಾಕೆಂದರೆ ಅವ್ರದ್ದು ಮೊದಲನೇ ಚಿತ್ರ. ಅವ್ರು ಯಾರ್ದು ಅಶ್ವಿನಿ ಆಡಿಯೋದು ಸಂಸ್ಥೆಯವ್ರದ್ದು, ರಾಮ್ ಪ್ರಸಾದ್. ಅವರೇನೋ ತಕ್ಕ ಮಟ್ಟಿಗೆ ಏನೋ ಒಂದು ಹೋಗುತ್ತೆ ಅಂತ ಮಾಡಿದ್ರು. ಅವನಿಗೂ ಒಂದು ಸ್ಟ್ಯಾಂಡ್ ಬೇಕಿತ್ತು ನಮ್ಮ ಇವರಿಗೆ, ಪ್ರೇಮ್ ಅವ್ರಿಗೆ. ಅದು ಈ ಮಟ್ಟಕ್ಕೂ ಹೋಗುತ್ತೆ ಅಂದ್ಕೊಂಡು ಇರಲಿಲ್ಲ ಅವರು. ಅದಕ್ಕೆ ಕಾಂಟ್ರವರ್ಸಿ ಎಲ್ಲ ನಡೀತು. ಯಾಕೆಂದರೆ ನಂದು ಕಟೌಟ್ ಹಾಕಬೇಕು ಅಂತ ಯಪ್ಪ ಕೂತಿದ್ದ ಕಪಾಲಿಗೆ ವೀರೇಶ್ ಹತ್ರ. ಆಮೇಲೆ ಲಾಸ್ಟಲ್ಲಿ ಬಂದು ಅದನ್ನು ಸಾಲ್ವ್ ಮಾಡಿದವ್ರು ಯಾರು? ನಮ್ಮ ಅಧ್ಯಕ್ಷರೇ ಸರಾ ಗೋವಿಂದ್ ಅವರು. ಥಿಯೇಟ್ರುಗಳದ್ದು ಸಮಸ್ಯೆ ಇತ್ತು. ರಾತ್ರಿ 2 ಗಂಟೆಯಲ್ಲಿ ಬಂದು ವೀರೇಶ್ ಹತ್ರ ಅವನು ರಾತ್ರೋರಾತ್ರಿ ಹಾಕಿಸ್ತಾರೆ ಅಂತ ಗೊತ್ತಾಯಿತು. ಯಾರು? ನಮ್ಮ ಪ್ರೇಮ್ ಅವ್ರದ್ದು. ಯಾವ ಹೀರೋನು ಯಾಕಪ್ಪ, ಪುಟ್ಟಣ್ಣ ಕಣಗಾಲ್ ಎಂಥ ಮಹಾನ್ ನಿರ್ದೇಶಕರು, ದೊರೆ ಭಗವಾನ್ಗಿಂತ ಹಿಟ್ ಸಿನಿಮಾ ಕೊಟ್ಟಂಥ ನಿರ್ದೇಶಕ ಅಲ್ಲ. ನಾವು ಇದನ್ನೇ ವಾದ ಮಾಡಿದ್ವಿ ಅಲ್ಲಿ. ಆಮೇಲೆ ರಾಮ್ ಪ್ರಸಾದ್ ಬಂದು ಹೇಳಿದ್ರು, ಇಲ್ಲ ರೀ ಆ ಥರ ನಾವು ಯಾರೂ ಹಾಕಲ್ಲ ಅಂದರು ಅವ್ನು ಬಿಡ್ತಾ ಇಲ್ಲ, ನಮ್ಮದೊಂದು ಹಾಕ್ಕೊಂತೀನಿ ಅಂತಾನೆ. ಅದು ಹಿಂಗೆ ಹಾಕ್ತಾರೆ, ಹಾಕ್ಲಿ ಬಿಡಿ ಅಂತೇಳಿ ರಾತ್ರಿ ಎಲ್ಲ ಕಾಯ್ದು. ಆಮೇಲೆ ಏನು ಮಾಡಿದ್ವಿ, ಅವರು ಇವನೇನಂದರೆ ಹೀರೋಯಿಂದ ನನ್ನ ಹೆಸರು ನೋಡಿ ಬರ್ತಾರೆ, ಪ್ರೇಮ್ದು ಚಿತ್ರ ಅಂತ ಜನ ಬರ್ತಾರೆ ಅನ್ನೋ ಥರ ಮಾಡೋಕ್ಕೆ ಹೋದ. ಏನೂ ಆಗಲ್ಲ, ಕತೆ ಚೆನ್ನಾಗಿದ್ದರೆ, ಆಮೇಲೆ ಇವ್ರ ಮೇಲೆ ನಂಬಿಕೆ ಇದೆ, ಹಾಡುಗಳು ಸೂಪರ್ ಹಿಟ್ ಆಗಿಬಿಟ್ಟಿದೆ ಈಗಾಗಲೇ, ಅದರಿಂದ ಬಂದೇ ಬರ್ತಾರೆ ಅಂಥೇಳಿ ನಾವು ಅದನ್ನು ಅವರು ಕಟೌಟ್ ಹಾಕೋದನ್ನು ಯಾವುದೇ ಇದೊಂದು ಸಂಸ್ಕೃತಿ ಬೆಳೆದ್ರೆ ನಾಳೆಯಿಂದ ತಿರುಗಿ ಕ್ಯಾಮ್ರಾಮ್ಯಾನ್ದು ಒಬ್ಬರು ನಿರ್ಮಾಪಕಂದು ಒಂದು ಎಲ್ಲ ಕಟೌಟ್ ಹಾಕೋಕ್ಕೆ ಹೋದರೆ ಕನ್ನಡ ಚಿತ್ರರಂಗನೇ ಕಾಂಟ್ರವರ್ಸಿಗೆ ಶುರುವಾಗುತ್ತೆ. ಎಲ್ಲರೂ ಕಟೌಟ್ ಹಾಕಿದ್ರೆ ಹಾರ ಹಾಕೋರು ಯಾರು? ಅಭಿಮಾನ ಇರೋದು ಒಬ್ಬ ಹೀರೋಗೆ. ಇವ್ರದ್ದೆಲ್ಲ ಬಂದಾಗ ಇವನೇನೋ ದುಡ್ಡಿರೋನು ಕೊಟ್ಟು ಹಾಕ್ಸ್ಕೊಂಡ್ರೆ, ದುಡ್ಡಿಲ್ಲದೆ ಸ್ವಂತವಾಗಿ ದುಡ್ಡು ಹಾಕಿ ಮಾಡೋವಂಥ ಅಭಿಮಾನಿಗಳು ಎಲ್ಲಿ ಹೋಗ್ತಾರೆ? ಅಲ್ಲೆಲ್ಲ ಆಗಬಾರ್ದು ಅಂತೇಳಿ ಇದು ಇಲ್ಲಿಗೆ ಸಂಸ್ಕೃತಿ ನಿಲ್ಲಿಸಿ, ನಿಮ್ಮ ಚಿತ್ರ ಮಾಡಿದಾಗ ನೀವೇ ಹೀರೋ ಆದಾಗ ನೀವು ಹಾಕ್ಕೊಳ್ಳಿ ಅಂದ್ರೆ ನೆಕ್ಸ್ಟ್ ಅವ್ರು ಅದಕ್ಕೆ ಮಾಡಿದ ಸಿನಿಮಾನ ನಂದೊಂದು ಕಟೌಟ್ ಬೀಳಲೇಬೇಕು ಅಂತ ಯಾರು ಪ್ರೇಮ್ ಅವರು. ಆ ರೀತಿ ಅದು ಬಿಡಿ. ಅದು ಏನಂದರೆ ಟಿಕೆಟು ಒಂದು ಜಾತ್ರೆ, ಒಂದು 25 ದಿವಸದವರೆಗೂ ಟಿಕೆಟ್ ಹೌಸ್ಫುಲ್ ಬೋರ್ಡು ಎಲ್ಲ ಥಿಯೇಟ್ರಲ್ಲೂ ನಾವು ನೋಡ್ದೇ ಇಲ್ಲ. 25 ದಿವಸದವರೆಗೂ ಫುಲ್ ಬೋರ್ಡೆ. ಟಿಕೆಟ್ ಎಲ್ಲ ಯಾವಾಗಂದರೆ ಒಂದಿನ ಭಾನುವಾರದ ಮಾತ್ರ ಬೆಳಿಗ್ಗೆನೇ ಕೊಟ್ಬಿಡೋರು ನಾಲ್ಕು. ಅವರಂಗಾಗಲಿ, ವೀರೇಶ್ ಆಗಲಿ, ಕಪಾಲಿ ಆಗಲಿ. ನಮಗೇನಂದ್ರೆ ಆ ಪಿಕ್ಚರ್ ಚೆನ್ನಾಗಿದ್ದಕ್ಕೆ ಫ್ಯಾಮಿಲಿಗಳು ಕೇಳೋರು, ನಾವು ಓಡಾಡ್ತೀವಲ್ಲ ಅಂಥೇಳಿ. ಅದು ಒಂದು ದಾಖಲೆನೂ ಆಗಿದೆ ನಿಮಗೆ. ಟಿಕೆಟು ಬೆಲೆ 2,500, 2,000, 1,500 ಹಿಂಗೆಲ್ಲ ಮಾರಾಟ ಆಗಿದೆ. ಎಲ್ಲಿ ನೋಡಿ ಬಾರ್ಗೋಗಿ ಅಲ್ಲೂ ಇದೇ ಟಿಕೆಟ್ ವಿಚಾರನೇ. ಒಂದು ಆಟೋ ರುಚಿಯಾಗತ್ತಲೆ ಟಿಕೆಟ್ ಇದ್ದರೆ ಕೊಡೋಣ ಅನ್ನೋರು. ಆ ರೀತಿ ಅದಕ್ಕೊಂದು ಮಾಸ್ ಕ್ರಿಯೇಟ್ ಆಗೋಯ್ತು. ಅಂಥ ಇತಿಹಾಸ ಅವ್ರು ಯಾರೂ ಮಾಡೋಕ್ಕಾಗಲ್ಲ. ಶಿವಣ್ಣ ಮಾಡಿದ್ದಾರೆ ಬಿಡಿ. ಸುಮ್ಮನೆ ಗೊತ್ತಿಲ್ಲದವ್ರು ಏನೋ ಮಾತಾಡ್ಬೋದು. ಇಲ್ಲಾಂದ್ರೆ ಅವ್ರು ಇವತ್ತು ಯಾವ ಹೀರೋ 100 ದಾಟಕ್ಕೆ ಆಗ್ತಿಲ್ಲ ಇವತ್ತು. ಇವರು 130 ಆಗಿ ಇನ್ನೂ ರನ್ನಿಂಗಲ್ಲಿ ಇದ್ದಾರೆ. ಅವರು ಅದೇ ಅಣ್ಣವ್ರ ಥರನೇ 150 ಸಿನಿಮಾ ದಾಟಲಿ ಅಂತ ನಮ್ಮ ಆಸೆ. ಸ್ವಲ್ಪ ಭಕ್ತಿ ಪ್ರಧಾನ ಬಿಟ್ಟರೆ ಇನ್ನೆಲ್ಲದರಲ್ಲೂ ಅವರು ಅಣ್ಣವ್ರನ್ನ ಸರಿದು ಉಸ್ಕೊಂಡು ಬಂದವ್ರೆ. ಯಾಕೆಂದರೆ ಒಬ್ಬ ನಮ್ಮ ಚಿತ್ರರಂಗದ ಭಾರತೀಯ ಚಿತ್ರರಂಗಕ್ಕೆ ವಿಶ್ವಕ್ಕೆ ಒಬ್ಬರೇ ಅಣ್ಣ ನಮ್ಮ ರಾಜಣ್ಣವರು. ಯಾಕೆಂದರೆ ಎಲ್ಲ ಹೀರೋಗಳು ನಟರು ಒಬ್ಬೊಬ್ಬ ಮಕ್ಕಳನ್ನೆಲ್ಲ ಸಿನಿಮಾಗೆ ತಂದರು. ಶಿವಾಜಿ ಗಣೇಶನ ಮಗ ಪ್ರಭು ಬಂದರು. ಹಂಗೆ 10 ಸಿನಿಮಾ ಬರೋಷ್ಟೊಳಗೆ ಅವರು ಸುಸ್ತಾದರು. ಆ ಕಡೆಯಿಂದ ಇವರು ತೆಲುಗಲ್ಲಿ ಬೇರೆ ಕೃಷ್ಣನ ಮಗನ ಇವ್ರನ್ನ ತಂದರು. ಅವರು ಏನೋ ಒಂದು ಎದ್ದೇಳೋದು ಒಂದು ಬಿದ್ದೇಳೋದಾಯ್ತು. ಅದರಲ್ಲಿ ಸ್ವಲ್ಪ ಬಾಲಯ್ಯವರು, ನಮ್ಮ NTR ಮಗ ಬಾಲಕೃಷ್ಣ ಅವರು ಸ್ವಲ್ಪ ಇವ್ರ ಥರನೇ ಅವರು ಸ್ವಲ್ಪ ಎಲ್ಲ ಅಲ್ಲಿವರೆಗೂ ಬಂದಿದ್ದಾರೆ. ಅದು ಬಿಟ್ಟರೆ ಎಲ್ಲ ರೀತಿಯಲ್ಲೂ ಒಪ್ಕೊಳ್ಳೋಂಥ ಹೀರೋ ಅಂದರೆ ನಮ್ಮ ಅಣ್ಣವ್ರ ಶಿವಣ್ಣನೇ.
ಯಾಕಂದ್ರೆ 100 ಚಿತ್ರ ದಾಟೋದು ಭಾಳ ಕಷ್ಟ ಇದೆ ಈಗಿನ ಒಂದು ಇದರಲ್ಲಿ ಜನ್ರೇಷನ್ನಲ್ಲಿ. ಆದರೂ ಸೋಲು ಕೆಲವರು ರಾಜೀನಾಮೆನೇ ಕೊಟ್ಬಿಡ್ತಾರೆ. ನಾನು ಇನ್ನು ಮಾಡೇ ಇವ್ರ ಬಾಯಲ್ಲೇ ಸುಮಾರು ಸರಿ ಬಂದಿತ್ತು, ನಾನು ಮಾಡಲ್ಲಮ್ಮ ಇನ್ಮೇಲೆ ಯಾಕೋ ಇಷ್ಟ ಇಲ್ಲ, ಸರಿ ಇಲ್ಲ ಅನ್ನೋರು. ಆಮೇಲೆ ಅವರೇ ಮನಸ್ಸು ಬದಲಿಸ್ಕೊಂಡು ಇಲ್ಲಿ ಬೆಳಿಬೇಕು, ನಾವು ಮನೆಗೆ ಹೋದರೆ ಚಿತ್ರರಂಗ ಬೆಳಿಬೇಕು, ಹೊಸಬರಿಗೆ ಅವಕಾಶ, ಒಬ್ಬ ಸ್ಟಾರ್ನ ಹಾಕ್ಕೊಂಡು ಮಾಡಿದ್ರೆ ಅವ್ರೇನಂದರೆ ಫಸ್ಟ್ ಕೊಡೋದು ಹೊಸಬರಿಗೆ. ಯಾಕೆಂದರೆ ಇವನೊಬ್ಬ ನಿಂತರೆ ಅಕಸ್ಮಾತ್ ಒಂದು 50 ದಿವಸ ಸಿನಿಮಾ ಹೋದ್ರು ಅವನು ಒಂದು ಜೀವನ ಆಗುತ್ತೆ. ಯಾರು ಕೊಡ್ತಾರೆ, ನೀನು ಎಷ್ಟು ಯಾರು ಮಾಡ್ತಾ ಏನು ಮಾಡಿದ್ಯಾ, ಎಲ್ಲಿ ಮಾಡಿದ್ಯಾ ಕೇಳ್ತಾರೆ ಬೇರೆ ಹೊಸಬ್ರನ್ನ. ಇವ್ರು ಹಂಗಲ್ಲ, ಅವನು ಹೊಸ್ದಾಗಿ ಬಂದವನ, ಇವನು ಬೆಳೀಲಿ, ನಮ್ಮ ಚಿತ್ರರಂಗ ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕೆ ಹೊಸಬರಿಗೆಲ್ಲ ಕೊಟ್ಟು ಇವತ್ತು ಚಿತ್ರರಂಗದಲ್ಲಿ ಕೆಲವರೆಲ್ಲ ಇವತ್ತು ಏನೋ ಕಾಣಿಸ್ಕೊಳ್ತಿದ್ದಾರೆ ಅಂದರೆ ಇವರಿಂದನೇ, ಶಿವಣ್ಣನಿಂದ. ಹಿಂದಿನಲ್ಲಿ ನೋಡಿ ಒಬ್ಬರು ನಟರ ಮಕ್ಕಳು ಅಂತ ನಮ್ಮ ಇವರು ಧರ್ಮೇಂದ್ರನ ಮಕ್ಕಳು ಇಬ್ಬರು ಬಂದರು, ಸುಮ್ಮನೆ ಬಂದರು, ಕಾಟಾಚಾರಕ್ಕೆ 4 ಸಿನಿಮಾಗಳು ತೋರಿಸಿದ್ರು. ಇವತ್ತು ಅವ್ರನ್ನ ಯಾರೂ ನೆನೆಸ್ಕೊಳ್ತಾನೂ ಇಲ್ಲ. ಅಮಿತಾಬ್ ಬಚ್ಚನ್ ಮಗನೂ ಬಂದರು, ಅವ್ರದ್ದು ಅಷ್ಟೇ ಆಯಿತು. ಸ್ಟಾರ್ಟಿಂಗಲ್ಲಿ ಅಬ್ಬರ ಮಾಡಿದ್ರು 1-2 ಸಿನಿಮಾ. ಯಾಟ್ರಿಕ್ ಅಂತೂ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಆಗಲಿಲ್ಲ. ಇವರು ಯಾಟ್ರಿಕ್ ಆದಮೇಲೂ ಅಂಥ ಯಾಟ್ರಿಕ್ಗಳು ಹಿಂದೆ ಮಾಡ್ತಲೇ ಅವ್ರೆ. ಏನೇ ಮಾಡಿದ್ರು ಇವತ್ತು ನಾನು ಏನೂ ಮಾಡಿಲ್ಲ ಅನ್ನೋ ಥರನೇ, ನಾನು ಇನ್ನೂ ಮೊದಲನೇ ಚಿತ್ರ ಮಾಡ್ತಿದ್ದೀನಮ್ಮ ಅಂತ ಅವ್ರ ಥರನೇ. ಯಾಕೆಂದರೆ ಅಣ್ಣವ್ರ ಹತ್ರ ಅವರು ನೋಡಿ ಕಲ್ತಿದ್ದಾರೆ. ಅವ್ರ ಭಾವನೆ ಏನಿತ್ತು ಅಣ್ಣವ್ರದ್ದು ಅನ್ನೋದನ್ನು ಮನಸಾರೆ ತಿಳ್ಕೊಂಡವ್ರು ನಮ್ಮ ಶಿವಣ್ಣವರು. ಅದರಿಂದ ಅದಕ್ಕೆ ಇವತ್ತು 40 ವರ್ಷ ಚಿತ್ರರಂಗದಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದು. ಅವ್ರು ಇನ್ನೂ ಇರಲಿ, ಇನ್ನೂ 150 ದಾಟಲಿ, ಅಣ್ಣವ್ರ ಥರನೇ 200 ಚಿತ್ರದವರೆಗೂ ಬರಲಿ ಅಂತ ನಮ್ಮೆಲ್ಲ ಅಭಿಮಾನಿಗಳ ಆಸೆ.